ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಎಳಂದೂರಿನಲ್ಲಿ ಬಲಗೈ ಸಮುದಾಯಗಳ ಒಕ್ಕೂಟಗಳಿಂದ ಬೃಹತ್ ಪ್ರತಿಭಟನೆ. ಚಾಮರಾಜನಗರ ಜಿಲ್ಲೆಯ ಎಳಂದೂರು ಪಟ್ಟಣದಲ್ಲಿ ಒಳ ಮೀಸಲಾತಿ ಅನ್ಯಾಯ ಖಂಡಿಸಿ ತಾಲೂಕು ಬಲಗೈ ಸಮುದಾಯಗಳ ಒಕ್ಕೂಟ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಬಸ್ ನಿಲ್ದಾಣ, ಕೆಕೆ ರಸ್ತೆ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿದರು. ಸರ್ಕಾರ ಹಾಗೂ ಮಂತ್ರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ಪರಿಶಿಷ್ಟ ಜಾತಿಯ 101 ಜಾತಿಗಳ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಿದ್ಧಪಡಿಸಿರುವ ಸಮೀಕ್ಷೆಯ ವರದಿಯು ಅವೈಜ್ಞಾನಿಕತೆಯಿಂದ ಕೂಡಿರುತ್ತದೆ. ಈ ವರದಿಯಿಂದ ಪರಿಶಿಷ್ಟ ಜಾತಿ ಬಲಗೈ ವರ್ಗದ 19 ಜಾತಿಗಳಿಗೆ ಹಾಗೂ ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಜನರಿಗೆ ಸಾಮಾಜಿಕವಾಗಿ ಅನ್ಯಾಯವಾಗಿದೆ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಸರ್ಕಾರ ಹಾಗೂ ಮಂತ್ರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶಭರಿತವಾಗಿ ಮಾತನಾಡಿದಾಗ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಪೊಲೀಸ್ ಇಲಾಖೆ ಎಲ್ಲರನ್ನ ಸಮಾಧಾನಪಡಿಸಿದರು. ಪ್ರತಿಭಟನೆಯಲ್ಲಿ ಬಲಗೈ ಸಮುದಾಯಗಳ ಒಕ್ಕೂಟ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು, ಮುಖಂಡರು ಹಾಗೂ ಯುವಕರು ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಿದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ದಲಿತ ವಿರೋಧಿ ಸಿದ್ದರಾಮಯ್ಯಗೆ, ದಲಿತ ವಿರೋಧಿ ಪರಮೇಶ್ವರ್ಗೆ, ದಲಿತ ವಿರೋಧಿ ಖರ್ಗೆಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಬಲಗೈ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ಪ್ರತಿಭಟನೆ ಮಾಡದೆ ಉಂಟಂತ ಸರ್ಕಾರ ವಿರುದ್ಧ ಮಾಡಬೇಕು. ಎಲ್ಲರಿಗೂ ಬನ್ನಿ ಬನ್ನಿ ಹಾಕಿ ನಮ್ಮ
ಕಳೆದ 5 ತಿಂಗಳಾಗದೆ ದಯಮಾಡಿ ಅರ್ಥ ಮಾಡ್ಕೋಬೇಕು. 25/8/2025 ಒಳ ಮೀಸಲಾತಿ ಜಾರಿ ಆಗ್ಬಿಟ್ಟದೆ ಅಂದ್ಮೇಲೆ ಹಳೆ ಕೆಲಸ ಬಿಟ್ಟು ನಿಮ್ಗೆ ಹೆಂಗ್ ಗೊತ್ತಾರೆ? ನಾವು ಮೈಮತ್ತದು ನಾವು ನಮ್ಮನ್ನ ಆಳ್ತಕ್ಕಂಥ ನಮ್ಮನ್ನ ಯಾರು ನಾಯಕರು ಅಂತ ನಂಬಿದ್ವಿ ಅವರು ನಮ್ಗೆ ಮೋಸ ಮಾಡಿರ್ತಕ್ಕಂಥದ್ದು. ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ನಮ್ಮ ಸಮಾಜ ಕಲ್ಯಾಣ ಸಚಿವ ನಮ್ಮ ಬಲಗೈ ಸಮಾಜದವ. ಒಂದ್ ನಿಮಿಷ ಸರ್ ನಮ್ಮ ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿ ಬಲಗೈ ಪ್ರಧಾನ ಕಾರ್ಯದರ್ಶಿ ಬಲಗೈ ಸಮಾಜದವ, ಆಯುಕ್ತರು ಬಲಗೈ ಸಮಾಜದವರು. ನಾವು ಇನ್ನೂ ಈಸ್ಗಾರಿಕೆ ಬುದ್ಧಿ ಇಲ್ಲದೆ ನಮ್ಗೆ ಈ ಸ್ಥಿತಿ ಆಗಿದೆ. 25/8/2025 ಒಳ ಮೀಸಲಾತಿ ಜಾರಿ ಆಗದೆ. ನಾವು ಅರ್ಥ ಮಾಡ್ಕೋಬೇಕು. ನಾವು ಚಾಮರಾಜನಗರದಲ್ಲಿ ಎಲ್ಲರೂ ಕೆಲಸ ಐ ಡೋಂಟ್ ಕೇರ್ ಯಾರು ಎಷ್ಟು ಬೇಕಾದ ಅಗತ್ಯ ಇಲ್ಲ. ಬೀದಿ ಬರ್ಬೇಕಾದ್ರೆ ಕಾರಣ ಯಾರು? ನಮ್ ಜನಾಂಗದವರು. ಕೃಷ್ಣಮೂರ್ತಿ ಒಬ್ಬರು ಮಾತ್ರ ಸೆಷನ್ನಲ್ಲಿ ನನಗೆ ವಿರೋಧ ಅಂತ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ದುರಂತ ಈ ಸಿದ್ದರಾಮಯ್ಯ ಸರ್ಕಾರ ನಮ್ಮನ್ನ ಇವತ್ತು ಬೀದಿಗೆ ತಂದಿದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ನಾಯಕತ್ವನ ಕೊಂದಾಗ 2018 ನಮ್ಮ ನಾಯಕತ್ವನ ಕೊಂದ್ರಲ್ಲ, ಮಲ್ಲಿಕಾರ್ಜುನ್ ಖರ್ಗೆನ ಈ ಸ್ಥಾನದಿಂದ ಕಳಿಸಿ ಬೇರೆ ಮಟ್ಟಕ್ಕೆ ಕಳಿಸ್ತಿರಲ್ಲ, ನನ್ನ ಸ್ಥಾನ ವಂಚನೆ ಮಾಡ್ಕೊಂಡ್ರಲ್ಲ. ಆಗ್ಲೇನೆ ಎಚ್ಚೆತ್ತಬೇಕಾಗಿತ್ತು. ನಾವು ಎಚ್ಚೆತ್ತುಗಳಿಲ್ಲ. ಮುಖ್ಯಮಂತ್ರಿ ಕಾಂಪಿಟೆಂಟ್ ಆಗಿರ್ತಕ್ಕಂಥ ಪರಮೇಶ್ವರನ ಉದ್ದೇಶಪೂರ್ವಕ ಆಗಲೂ ನಾವು ಎಚ್ಚೆತ್ತುಗಳಿಲ್ಲ. ಆದ್ರೆ ಇವತ್ತು ನಮ್ಮ ಸವಲತ್ತು, ನಮ್ಮ ಉದ್ಯೋಗ, ನಮ್ಮ ಎಲ್ಲಾ ಒಂದು ಇದಕ್ಕೂ ಕೆಟ್ಟದಾಗಿ ನಮ್ಮ ಸಂಚಕರವನ್ನ ಸಿದ್ದರಾಮಯ್ಯ ಅನುಭವಿಸ್ತಾನೆ. ಅದರಿಂದ ನಾವು ಯಾವ ಕಾರಣಕ್ಕೂ ಎದುರಬೇಕಾಗಿಲ್ಲ. ನಮ್ಮ ಮಾದಿಗ ಸಮಾಜದ ಮುನಿಯಪ್ಪ ಇವತ್ತು ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋಣ. ಯಾವನಾರು ಬಲಗೈ ಸಚಿವ ಶಾಸಕ ಯಾವನಾರು ಪ್ರಶ್ನೆ ಮಾಡಬೇಕು. ನಾವು ಪ್ರಶ್ನೆ ಮಾಡೋಕೆ ಸೇರಿರೋದು ಇಲ್ಲ. ಅದರಿಂದ ಈ ಹೋರಾಟ ನಿರಂತರವಾಗಿ ನಡೀಬೇಕು. ನಮ್ದು ಯಾವುದೇ ಬಲಗೈ ಸಮಾಜದಲ್ಲಿ ನಮ್ಮ ಒಳ ಮೀಸಲಾತಿ ಪ್ರೆಸೆಂಟು ಸಹ ಚಾಲ್ತಿಲ್ಲದೆ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಹೋರಾಟ ನಿರಂತರವಾಗಿರ್ಬೇಕು ಅಂತ ಮಾತನ್ನ ಹೇಳ್ತಾ ಆ ವರದಿ ಸರ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಮ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಬಿಡೋದಕ್ಕೂ ಆಗಲ್ಲ, ತುಂಬೋದಕ್ಕೂ ಆಗಲ್ಲ. ಆತ ಬಿಸಿ ತುಪ್ಪ ಇದನ್ನೆಲ್ಲದಿನ ನಮ್ಮ ಎಡಗೈ ಸಮುದಾಯದವರು ದೊಡ್ಡದಾಗಿ ನಾವು ಸಹ ರ್ಯಾಲಿ ಮಾಡ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂತ ಪ್ರತಿಭಟನೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರು ತುಂಬಾ ನಮಗಿಂತ ಅಗ್ರೆಸಿವ್ ಆಗಿ, ನಮಗಿಂತ ಉಗ್ರವಾಗಿ ಹೋರಾಟ ಮಾಡ್ತೀವಿ, ಇಲ್ಲ ಅಂದ್ರೆ ಸರ್ಕಾರ ಬಿಡಿಸ್ತೀವಿ ಅಂತ ಹೇಳಿದ್ದಾರೆ. ಆಯ್ತಾ? ಅವ್ರ ಹಕ್ಕನ್ನ ನಾವೇನೋ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ನಮ್ಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಸರಿಪಡಿಸಿ ಅಂತ ನಮ್ಮ ಒಂದು ಬೇಡಿಕೆ ಅಷ್ಟೇ. ಈ ಒಂದು ಹೋರಾಟ ಈಗ ಪ್ರಾರಂಭ ಅಷ್ಟೇ, ಇದೇನೋ ಅಂತಿಮ ಅಲ್ಲ. ಈಗ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ಕೊಂಡ ತಕ್ಷಣ ಅದು ಅಷ್ಟು ಸುಲಭ ಬಗೆಹರಿಯಲ್ಲ. ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತೆ. ಮತ್ತೆ ಅದು ಸಚಿವ ಸಂಪುಟದಲ್ಲಿ ಸಮಗ್ರವಾಗಿ ಸೆಷನ್ ವಿಧಾನಸಭೆ ಅಧಿವೇಶನದಲ್ಲಿ ಇದು ಪ್ರತಿಯೊಬ್ಬರು ಸಮಗ್ರವಾಗಿ ಚರ್ಚೆ ಮಾಡಬೇಕು. ಕೆಲವರಿಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ನಮ್ಮ ಲೋಕಲ್ ಎಮ್.ಎಲ್.ಎ ಕೃಷ್ಣಮೂರ್ತಿ ಅವರಿಗೆ ಚರ್ಚೆ ಮಾಡೋಕೆ ಅವಕಾಶ ಕೊಡಲಿಲ್ಲ. ನಾನು ಮಾತಾಡ್ತೀನಿ ಅಂದಾಗ ಆಯ್ತು ಮಾತಾಡ್ತು ಅಂತ ಹೇಳಿ ಸ್ಪೀಕರ್ ರೂಲಿಂಗ್ ಕೊಟ್ಬಿಟ್ಟಿದ್ದಾರೆ. ಕೆಲವರು ಚರ್ಚೆನೆ ಮಾಡಿಲ್ಲ. ಹಂಗಾಗಿ ಸಮಗ್ರವಾಗಿ ಸೆಷನ್ ಅಲ್ಲಿ ಚರ್ಚೆ ಆಗಬೇಕು. ಮತ್ತೆ ಏನು ಒಂದು ಈ ಒಂದು ಇದಿದೆ ತಪ್ಪಾಗಿದೆ, ಇದನ್ನೆಲ್ಲ ಸರಿಪಡಿಸ್ಬೇಕು. ಇದನ್ನೆಲ್ಲ ಸರಿಪಡಿಸೋವರೆಗೆ ನಮಗೆ ಜಾತಿ ಪ್ರಮಾಣ ಪತ್ರವನ್ನ ಹಳೇದಿತ್ತಲ್ಲ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಈ ಒಂದು ಇದರಲ್ಲಿ ಈ ಹೆಸರಿನಲ್ಲೇ ನಮಗೆ ಸರ್ಟಿಫಿಕೇಟ್ ಕೊಡಬೇಕು. ಅದನ್ನೇ ಪರಿಗಣಿಸ್ಬೇಕು. ಹಳೆ ಪದ್ಧತಿ ಅಂತ ಈಗ ಅದನ್ನ ಆದೇಶ ಮಾಡಿದೆ. ಆದೇಶ ಮಾಡಿದ್ರು ಸಹ ಇವಾಗ ಅವರು ಸಹ ನಾಳೆಯಿಂದ ಬೀದಿ ಗಿಳಿತೀವಿ ಅಂತ ಹೇಳಿರೋದ್ರಿಂದ ಈ ಕಡೆ ಸಿಕ್ಕಾಕೊಂಡಿದ್ದಾರೆ. ಇದನ್ನ ಎಲ್ಲವನ್ನು ಪೆಂಡಿಂಗ್ ಇಟ್ಟು ಸಮಗ್ರವಾಗಿ ಚರ್ಚೆ ಮಾಡಿ ಎಲ್ಲ ಇದ್ರ ಬಗ್ಗೆ ತಿಳಿಸಿರ್ತಕ್ಕಂಥ ಎಲ್ಲ ಇದನ್ನ ಮಾಡಿ ಸರಿ ಮಾಡಬೇಕು ಅಂತ ನಮ್ಮೆಲ್ಲ ಒತ್ತಾಯ. ಇದು ಮುಂದಿನ ದಿನಗಳಲ್ಲಿ ಎಲ್ಲ ನನ್ನ ಬಂಧುಗಳಿಗೆ ವಂದನೆಗಳನ್ನ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ.
ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.